ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಶ್ರೀ ಗುರು ರಾಘವೇಂದ್ರರ ಮೊದಲನೇ ಅವತಾರ ಅಥವಾ ಅವರ ಮೂಲ ರೂಪದ ಕಥೆಯನ್ನು ಕೇಳೋಣ. ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಇದ್ದ ಶ್ರೀ ಶಂಕುಕರ್ಣನ ದೇವತಾ ಪುರುಷನೇ ಶ್ರೀ ಗುರು ರಾಘವೇಂದ್ರರ ಮೂಲ ರೂಪ. ಚತುರ್ಮುಖ ಬ್ರಹ್ಮದೇವರ ಪೂಜೆ ಕಾರ್ಯಗಳಿಗೆ ತುಳಸಿ ಪುಷ್ಪಗಳನ್ನು ಒದಗಿಸುವುದು ಶ್ರೀ ಶಂಕುಕರ್ಣನ ನಿತ್ಯ ಕಾಯಕವಾಗಿತ್ತು. ಭಗವತ್ ಕಾರ್ಯ ಸಾಧನೆಗಾಗಿ ಶ್ರೀ ಶಂಕುಕರ್ಣನು ಯಾವ ರೀತಿ ಅನುಗ್ರಹ ಪಡೆದನೆಂದು ತಿಳಿಯೋಣ. ಸಾಕ್ಷಾತ್ ಬ್ರಹ್ಮದೇವನ ಪೂಜೆ ಎಂದರೆ ಸಾಮಾನ್ಯವಲ್ಲ. ಶ್ರೀಹರಿಯೇ ಪ್ರತ್ಯಕ್ಷವಾಗಿ ಪೂಜೆ ಸ್ವೀಕರಿಸುವ ಪರಿ ನಿಜವಾಗಿಯೂ ಅಚ್ಚರಿದಾಯಕ. ಬ್ರಹ್ಮದೇವರು ಯಾವ ಅವತಾರವನ್ನು ಚಿಂತಿಸಿದರೂ ಆ ರೂಪದಿಂದ ಸಾಕ್ಷಾತ್ತಾಗಿ ಶ್ರೀಹರಿಯೇ ಬಂದು ಅವರ ಪೂಜೆಯನ್ನು ಸ್ವೀಕರಿಸುತ್ತಿದ್ದನು. ಇದು ಬ್ರಹ್ಮದೇವರ ಪೂಜಾ ವೈಖರಿ. ಇದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೇಗಿತ್ತೆಂದು ಊಹಿಸಬಹುದು. ಅಂದಾನೊಂದು ದಿನ ಪೂಜೆಗಾಗಿ ಪುಷ್ಪಗಳನ್ನು ಶಂಕುಕರ್ಣನು ಒದಗಿಸುತ್ತಿದ್ದಾಗ ಒಂದು ವಿಚಿತ್ರ ನಡೆಯಿತು. ಅಂದು ಶ್ರೀರಾಮನ ರೂಪವನ್ನು ಸಾಕ್ಷಾತ್ತಾಗಿ ಬ್ರಹ್ಮದೇವರು ಪೂಜಿಸುತ್ತಿದ್ದರು. ಆ ರೂಪವನ್ನು ನೋಡಿ ಆತನು ಮನದಲ್ಲಿ ಆಶ್ಚರ್ಯವನ್ನು ಹೊಂದಿ ತಾನೂ ಆ ಮೂರ್ತಿಯನ್ನು ಪೂಜಿಸಿದರೆ ಹೇಗಿರುತ್ತದೆ ಎಂದು ಯೋಚನೆ ಮಾಡಿದನು. ತಕ್ಷಣ ಆತನ ಆಲೋಚನೆಯನ್ನು ತಿಳಿದ ಬ್ರಹ್ಮದೇವರು, ಈ ರೀತಿ ಆಸೆಪಟ್ಟ ನೀನು ಮುಂದೆ ಭೂಮಿಯಲ್ಲಿ ಅವತರಿಸಿ ಈ ನನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡಿ ನಿನ್ನ ಬಯಕೆಯನ್ನು ತೀರಿಸಿಕೋ ಎಂದು ಅಪ್ಪಣೆ ಮಾಡಿದನು. ತಕ್ಷಣ ವಿಶ್ವಕರ್ಮನನ್ನು ಕರೆದು ತನ್ನ ಮನೋಮೂರ್ತಿಯಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಶುದ್ಧವಾದ ತಾಮ್ರದಲ್ಲಿ ನಿರ್ಮಿಸುವಂತೆ ಅಪ್ಪಣೆ ಮಾಡಿದ. ಆ ರಾಮಮೂರ್ತಿಯು ಮುಂದೆ ಸನಕಾದಿಗಳಿಂದ ಪೂಜೆಗೊಂಡು ಹಾಗೆ ದಶರಥ ಪುತ್ರನಾದ ಶ್ರೀರಾಮನಿಂದ ಕೂಡ ಪೂಜೆಗೊಂಡದರಿಂದ ಮೂಲರಾಮನೆಂದು ಕರೆಸಿಕೊಂಡನು. ಕೊನೆಗೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮುಂದೆ ಪೂಜೆಗೊಳ್ಳುತ್ತಾ ಬ್ರಹ್ಮನ ಅಣತಿಯಂತೆ ಮೂಲರಾಮನ ಪೂಜೆಗಾಗಿ ಹುಟ್ಟಿದ ಶ್ರೀ ಶಂಕುಕರ್ಣನೇ ಅವತಾರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವರಿಂದಲೂ ಆರಾಧಿತನಾದ. ಆ ಶಂಕುಕರ್ಣನು ಶ್ರೀರಾಮನ ಪೂಜೆಯ ನೆಪದಲ್ಲಿ ವಿಷ್ಣು ಸರ್ವೋತ್ತಮ ಎಂಬ ತತ್ವವನ್ನು ಲೋಕದಲ್ಲಿ ಸರ್ವ ಅವಕಾಶ ದೊರೆತು ಭೂಮಿಯಲ್ಲಿ ತೆಗೆದುಕೊಂಡ ಎಲ್ಲ ಅವತಾರಗಳೆಲ್ಲ ವಿಷ್ಣು ಭಕ್ತನಾಗಿ ಕೃತಕೃತ್ಯನಾಗಿದ್ದು ಭಗವಂತನ ಲೀಲೆ ಎನ್ನಬಹುದು. ಆ ಶಂಕುಕರ್ಣನ 4ನೇ ಅವತಾರವೇ ಕಲಿಯುಗದಲ್ಲಿ ಭೂಮಿಯ ಕಾಮಧೇನು ಕಲ್ಪವೃಕ್ಷರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ಶ್ರೀ ನರಸಿಂಹ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಗುರುರಾಯರ ಈ ಕಥೆಯಿಂದ ನಾವು ಏನು ತಿಳ್ಕೋಬೇಕೆಂದರೆ, ನಮಗೂ ಯಾವ ಥರ ಸಾತ್ವಿಕ ಆಸೆ ಬಯಕೆಗಳು ಇರಬೇಕು, ದೇವರ ಸೇವೆಯಿಂದ ನಾವು ಹೇಗೆ ಅನುಗ್ರಹ ಪಡೆಯಬಹುದು ಅಂತ ತಿಳ್ಕೋಬಹುದು. ಶ್ರೀ ಗುರು ರಾಘವೇಂದ್ರರ ಹಾಗೆ ನಾವು ಸದಾ ಮೂಲರಾಮನ ಸೇವೆ ಮಾಡೋ ಬಯಕೆ ಇರಬೇಕು. ರಾಯರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.